ಯಾವುದೇ ತರಹದ ಗ್ಯಾಸ್ ಇಲ್ಲ, ಯಾವುದೇ ತರಹದ ಇದು ಇಲ್ಲ, ಕಟ್ಟಿಗೆ ಒಲೆ ಅಂತೂ ಇಲ್ಲ. ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧ ಇಡೀ ವಿಶ್ವಕ್ಕೆ ತಲೆನೋವು ತಂದೊಡ್ಡಿದೆ. ಇದರಿಂದಾಗಿ ದೇಶದೆಲ್ಲೆಡೆ ಗ್ಯಾಸ್ ಸಿಲಿಂಡರ್ ಅಭಾವ ಎದುರಾಗಿದೆ. ಹೋಟೆಲ್ಗಳಲ್ಲಿ ಗ್ಯಾಸ್ ಟ್ರಬಲ್ ಒಂದೆಡೆ ಆದರೆ ದೇವಸ್ಥಾನಗಳಲ್ಲಿ ನೀಡುವ ಪ್ರಸಾದಕ್ಕೂ ಯುದ್ಧದ ಕಾರ್ಮೋಡ ಕವಿದಿದೆ. ಈಗಾಗಲೇ ಅನೇಕ ದೇವಸ್ಥಾನಗಳಲ್ಲಿ ಪ್ರಸಾದಕ್ಕೆ ಸಿಲಿಂಡರ್ ಎಫೆಕ್ಟ್ ಆಗಿದೆ. ಆದರೆ ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢರ ಅಜ್ಜನ ಮಠದಲ್ಲಿ ಇಂತಹ ಯಾವುದೇ ಆತಂಕದ ಸ್ಥಿತಿಯೇ ಇಲ್ಲ. ಎಂದಿನಂತೆಯೇ ಸಿದ್ಧಾರೂಢರ ಪ್ರಸಾದವನ್ನು ಸಾವಿರಾರು ಭಕ್ತರು ಸ್ವೀಕರಿಸುತ್ತಿದ್ದಾರೆ, ಮುಂದೆಯೂ ಸ್ವೀಕರಿಸಲಿದ್ದಾರೆ. ಇದೇನಪ್ಪ ಇಲ್ಲಿನ ವ್ಯವಸ್ಥೆ ಅಂತೀರಾ? ಹಾಗಿದ್ರೆ ಬನ್ನಿ, ದಿನನಿತ್ಯ ಸಾವಿರಾರು ಭಕ್ತರು ಸ್ವೀಕರಿಸುವ ಪ್ರಸಾದವನ್ನು ಹೇಗೆಲ್ಲ ಸಿದ್ಧಪಡಿಸ್ತಾರೆ, ಇಲ್ಲಿನ ವ್ಯವಸ್ಥೆ ಹೇಗಿದೆ ಎನ್ನುವುದನ್ನು ಈ ಸ್ಟೋರಿಯಲ್ಲಿ ನೋಡೋಣ. ಚಿದಂಬರ ಮಠಾಧೀಶಂ ಸಿದ್ಧಾರೂಢ ಯತೀಶ್ವರಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರೇ ಯದಂಗಿರಿ ಕಮಲದ್ವಂದಂ ತಾಪತ್ರಯ ನಿವಾರಣಂ ಶಾಂತೈಕ ಪದದಮದೇವಂ ಸಿದ್ಧಾರೂಢ ಮಹಂ ಭಜೆ. ದಿನನಿತ್ಯ ಪ್ರಸಾದದ ಪ್ರಾರಂಭೋತ್ಸವವನ್ನು ಬೆಳಗ್ಗೆ 8 ಗಂಟೆಗೆ ಪ್ರಾರಂಭ ಮಾಡ್ತಾ ಇದ್ದೇವೆ. ಬೆಳಗಿನ ಜಾವ 4 ಗಂಟೆ ಬಂದು ನಮ್ಮ ಅಡುಗೆ ಮನೆಯ ಸೇವಕರೆಲ್ಲ ಬಂದು ಅಡುಗೆಯನ್ನು ಮಾಡಿ 8 ಗಂಟೆಗೆ ನಮ್ಮ ಅಲ್ಲೇ ಪೂಜೆಯನ್ನು ಮಾಡಿ 8 ಗಂಟೆಗೆ ಪೂಜೆ ಮಾಡಿ ಸಿದ್ಧಾರೂಢಪ್ಪನವರಿಗೆ ನೈವೇದ್ಯವನ್ನು ಪ್ರಾರಂಭ ಆದ ಮೊದಲನೇದಾಗಿ ನೈವೇದ್ಯ ಕೊಟ್ಟು ಆನಂತರ ಇಲ್ಲಿ ಭಕ್ತರಿಗೆ ಪ್ರಸಾದ ವಿಸ್ತರಣೆ ಮಾಡ್ತಿದ್ವಿ. ಇಲ್ಲಿ ಮಾಡುವ ಒಂದು ಕ್ರಿಯೆ ಏನಪ್ಪ ಅಂದರೆ ಬೆಳಗ್ಗೆ 8 ಗಂಟೆಯಿಂದ ಹಿಡ್ಕೊಂಡು 11:30 ತನಕ ಮಹಾಪ್ರಸಾದ ವಿಸ್ತರಣೆ ಇರ್ತೈತಿ. 12 ಗಂಟೆಯಿಂದ 4 ಗಂಟೆವರೆಗೂ ಪ್ರಸಾದ ವಿಸ್ತರಣೆ ಇರ್ತೈತಿ. ರಾತ್ರಿ 7:30ಯಿಂದ 11:30 ತನಕ ಪ್ರಸಾದ ವಿಸ್ತರಣೆ ಮಾಡ್ತೈತಿ. ಇಲ್ಲಿ ವಿಶೇಷವಾದಪ್ಪ ಅಂತಂದರೆ ಒಂದು ವಿಶೇಷ ಭಕ್ತರನ್ನು ನಮ್ಮ ಮಠದಿಂದ ಕೇಳ್ತಾರೆ, ಯಾರಾದರೂ ಊಟ ಮಾಡೋದ್ರೆ ಬನ್ನಿ ಊಟ ಮಾಡಿ ಬಂದಾಗ್ತಾ ಇದೆ ಅಂತೇಳಿ. ಇದು ಅಪ್ಪವರಿಂದನೇ ಒಂದು ಆಜ್ಞೆ ಆಗಿರೋದ್ರಿಂದ ಇದನ್ನೆಲ್ಲರೂ ಕೇಳಿ 11:30ಗೆ ಯಾರಾದರೂ ಬಂದರೂ ಕೂಡ ಆ ಸಮಯದಲ್ಲಿ ಭಕ್ತರಿಗೆ ಮತ್ತು ಅನುಕೂಲವನ್ನು ಮಾಡಿಕೊಡ್ತೀವಿ. ಇಲ್ಲಿ ಪ್ರಸಾದದ್ದು ಒಂದು ವೇಳೆ ತಡರಾತ್ರಿ ಬಂದರು ಹಸಿವಾಗ್ತಿದೆ ಅಂತಪ್ಪ ಅಂದರೆ ಆ ಉದ್ಯೋಗ ಪ್ರಸಾದವನ್ನು ಅವ್ರಿಗೆ ನೀಡ್ತೀವಿ. ಇಲ್ಲಿ ಆಶೀರ್ವಾದ ಭಾಳ ಮುಖ್ಯ. ಅದರಲ್ಲಿ ರುಚಿ ಕಾಣುವುದಂದರೆ ಸಿದ್ಧಾರೂಢರು ಗುರುನಾಥವರ ಆಶೀರ್ವಾದ ಭಾಳ ಮುಖ್ಯ ಇದರಲ್ಲಿದೆ. ಅದಕ್ಕಾಗಿ ಪ್ರತಿಯೊಬ್ಬರಿಗೂ ಅದು ಭಾಳ ರುಚಿ ಅನಿಸ್ತದೆ ಪ್ರಸಾದವನ್ನು. ಈ ಥರ ಪ್ರಸಾದವನ್ನು ನಾವು ಎಲ್ಲಿ ಉಣ್ಣಿಲ್ಲ ಅಂತ ಭಾಳ ಮಂದಿ ಕೇಳ್ತಿರ್ತಾರೆ. ಇದು ಏನಪ್ಪ ಅಂತಂದರೆ ಸಿದ್ಧಾರೂಢರ ಮಹಿಮನೆ. ಇದನ್ನು ಪ್ರಸಾದದ್ದು ಸಿದ್ಧಾರೂಢರ ಮಹಿಮನೆ. ಸಿದ್ಧಾರೂಢರು ಅವರ ಮಹಿಮೆನೇ ಆ ಪ್ರಸಾದದ ರುಚಿ ಹಾಗೂ ಆ ಮನುಷ್ಯನಿಗೆ ಒಂದು ಮೊನ್ನೆ ಒಬ್ಬರು ಸಂಸ್ಕೃತದಲ್ಲಿ ಒಂದು ಪಾಠವನ್ನು ಮಾಡಿದರು. ಅವ್ರು ಯಾವ ರೀತಿ ಒಂದು ಆಶೀರ್ವಚನ ಮಾಡಿದ್ರಪ್ಪ ಅಂತಂದರೆ, ಪ್ರಸಾದವನ್ನು ಉಂಡವರು ಅವರ ಶರೀರದಲ್ಲಿ ಇಂದ್ರಿಯಗಳನ್ನು ಉತ್ಪತ್ತಿಗಳನ್ನಾಗ್ತವೆ, ಇಂದ್ರಿಯ ಉತ್ಪತ್ತಿಗಳನ್ನಾಗಿ ಮಕ್ಕಳಿಲ್ಲದವರಿಗೆ ಮಕ್ಕಳನ್ನು ಆಗುತ್ತವೆ ಅಂತೇಳಿ ಒಂದು ಸಂತರು ಪ್ರವಚನ ಕೊಟ್ಟರು. ಇಲ್ಲಿ ಅದು ಭಾಳ ಆನಂದವಾಯಿತು. ಯಾಕಂದರೆ ನಾವು ಕೂಡ ಕೆಲವೊಬ್ರು ಕೇಳ್ತಾ ಇರ್ತೀವಿ, ಏನಮ್ಮ ಮತ್ತು ಇವತ್ತಿನ ಪ್ರಸಾದ ಆಗಿದೆ. ಇಲ್ಲಪ್ಪಾಜಿ, ನಾನು ಇಲ್ಲಿ ಬಂದ ಮೇಲೆ ನನ್ನ ಮಗುವಾಗಿದೆ, ನನಗೆ ಹಂಗಾಗಿದೆ ಹಿಂಗಾಗಿದೆ ಅಂತ ಅಂತಾರೆ. ನನಗೆ 10 ವರ್ಷದ ಮಕ್ಕಳಾಗಿಲ್ಲ ಅಂತೇಳಿ ಕೊರಗೋರಿಗಿರ ಬಂದಿದ್ದಾರೆ. ಇಲ್ಲೇ ಅವರೆಲ್ಲರೂ ಕೂಡ ಈ ಪ್ರಸಾದದಿಂದನೇ ಅವ್ರಿಗೆಲ್ಲ ಮಕ್ಕಳಾಗಿವೆ ಅಂತೇಳಿ ಅವರು ಗಂಟಾ ಘೋಷವಾಗಿ ಹೇಳ್ತಾರೆ. ಪಾಯಸ ಮಾಡ್ತಾರೆ, ಒಂದು ಪಲ್ಯ ಮಾಡ್ತಾರೆ, ಸಾರು ಮತ್ತು ಅನ್ನ. ಈಗ ಆಲ್ರೆಡಿ ಪ್ರಾರಂಭ ಆಗಿದೆ ಕಾರ್ಯ. ಎಲ್ಲ ಸ್ಟೀಮಿಂದ ಮಾಡ್ತೀವಿ. ಇಲ್ಲಿ ಯಾವುದೇ ಥರದ ಗ್ಯಾಸ್ ಇಲ್ಲ, ಯಾವುದೇ ಥರದ ಇದು ಇಲ್ಲ, ಕಟ್ಟಿಗೆ ಒಲೆ ಅಂತೂ ಇಲ್ಲ, ಎಲ್ಲ ಸ್ಟೀಮ್ ಅಡುಗೆನೇ.